ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ನಾನು ಇವಾಗ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿದ್ದೇನೆ. ನಾಳೆ ಅಂದರೆ 25/9/2025 ಗುರುವಾರ 10 ಸರಿಯಾಗಿ ಧರ್ಮಸ್ಥಳ ದೌರ್ಜನ್ಯ ಒಂದು ಹೋರಾಟಗಾರರು ನಡೆಸ್ತಾರ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ನಾವು ನಿಂತಿದ್ದೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಮಹೇಶನ್ನು ಗಡಿಪಾರು ಮಾಡ್ತಾ ಇದ್ದಾರೆ. ಇನ್ನೊಂದು ಯಾವುದೋ ಏರ್ಗನ್ನಿಗೆ ಪ್ರಕರಣ ದಾಖಲು ಮಾಡಿ ಅದನ್ನು ಬಂದೂಕಂತ ಮಾಡಿ ಆ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಅಂದರೆ ಏರ್ಗನ್ನು SIT ಅಧಿಕಾರಿಯವರು ಮಹೇಶನ ಮನೆ ಬರುವಾಗ ಇದು ಏರ್ಗನ್ನು, ಇದು ನಮ್ಮ ಮನೆಯಲ್ಲಿ ಇರುವಂಥದ್ದೊಂದು ಮೆಟೀರಿಯಲ್ ಬಿಸಾಕಿ ಹೋಗಿರೋದನ್ನ ತಗೊಂಡೋಗಿ ತಿರುಗಿ ಅದ್ರ ಮೇಲೆ ಕೇಸ್ ಹಾಕಿ ಇವರನ್ನು ಜೈಲು ಪಾಡು ಮಾಡೋ ಕೆಲಸವನ್ನು ಮಾಡ್ತಾರೆ ಒಂದು ಕಡೆಯಿಂದ. ಈ ರೀತಿಯಲ್ಲಿ ಹೋರಾಟವನ್ನು ಎಲ್ಲರನ್ನು ತೇಜೋವಧೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪದ್ಮಲತಾ ಪ್ರಕರಣ ಇದೇ ರೀತಿಯಲ್ಲಿ ಅಂದಿನ ಹೋರಾಟಗಾರರನ್ನು ಒಬ್ಬೊಬ್ಬರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಎಲ್ಲವನ್ನು ಬೀದಿ ಮಾಡಿದರು. ಈ ರೀತಿಯಲ್ಲಿ ಇವ ಸೌಜನ್ಯ ಪ್ರಕರಣದಲ್ಲೂ ಬೀದಿ ಎಲ್ಲರನ್ನು ಚಿತ್ರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಅತ್ಯಾಚಾರಿ, ಭೂಕಬಳಿಕೆ ಮಾಡೋರು, ದರೋಡೆ, ಕೊಲೆಗಡುಕರ ವಿರುದ್ಧ ಏನು ಈ ಧರ್ಮಸ್ಥಳದಲ್ಲಿ ಈ ಅಸಹ್ಯ ಸಾವುಗಳಾಗಿದೆ. ಪದ್ಮಲತಾ, ವೇದವಲ್ಲಿ, ಆನೆಮೌತ, ಸೌಜನ್ಯ ಈ ಪ್ರಕರಣವನ್ನು ಬೀರಿಸಬೇಕು, ಸತ್ಯ ಹೊರಗೆ ಬರಲೇಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಭೂಕಬಳಿಕೆ ಮಾಡುವುದು, ಬಡವರ ಭೂಮಿಯನ್ನು ಅಲ್ಲಿದ್ದಂಥ ಪ್ರಭಾವಿ ವ್ಯಕ್ತಿಗಳು ತಿಂದಾಕಿ ಅವರನ್ನು ಬೀದಿಗೆ ತಂದಾಕಿದ್ದಾರೆ. ಅಂಥವರಿಗೆ ಭೂಮಿ ಕೊಡುವ ಕೆಲಸವನ್ನು ಆಗಬೇಕು. ಅಲ್ಲಾಗಿರುವ ಅಕ್ರಮವನ್ನು ಬಯಲೆಳೆಯಬೇಕು. ಆ ಒಂದು ಕಾರಣದಿಂದಾಗಿ ಸಮಾನ ಮನಸ್ಕರೆಲ್ಲ ಸೇರಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದೀವಿ ನೋಡಿ, ಅವರೆಲ್ಲ ಕೊಡೋ ರೀತಿಯಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಕೊಡ್ಲಿಕ್ಕೆ, ಬಚ್ಚಾರ್ ಕೊಡ್ಲಿಕ್ಕೆ ದುಡ್ಡಿಲ್ಲ, ಕಾರ್ ಮಾಡ್ಕೊಂಡು ಬರ್ಲಿಕ್ಕೂ ದುಡ್ಡಿಲ್ಲ. ಪ್ರತಿಯೊಬ್ಬರು ಸ್ವಇಚ್ಛೆಯಿಂದ ಸೌಜನ್ಯ ಎಂಬ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದರೆ, ಅಲ್ಲಿ 100 ಕೊಲೆಗಳಾಗಿದ್ದರೆ, ಅಸಹ್ಯ ಸಾವುಗಳು ಆಗಿದ್ದರೆ ಪ್ರತಿಯೊಬ್ಬರು ತಮ್ಮ ಸ್ವಯ ಇಚ್ಛೆಯಿಂದ ಈ ಹೋರಾಟಕ್ಕೆ ಬಂದು ಕೈ ಜೋಡಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅಕ್ರಮ ಬಡ್ಡಿ ದಂಧೆ SKDRP ಅಕ್ರಮ ಬಡ್ಡಿ ದಂಧೆಯನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೇವೆ. ಇದನ್ನು ED ತನಿಖೆ ಆಗಬೇಕು. ಇದಕ್ಕೋಸ್ಕರನೇ ರಾಜ್ಯಾದ್ಯಂತ ಇರುವ ಪ್ರತಿಯೊಬ್ಬರು ಬಂದು ಇದಕ್ಕೆ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ನಾವು ವಿನಂತಿಸಿಕೊಳ್ತಾ ಇದ್ದೀವಿ.